ಹಾಯ್ ಎಲ್ರಿಗೂ ನಮಸ್ಕಾರ. ಶರತ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತ ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ಯಾವ ಸ್ಟಾಕ್ಸ್ ತಗೋಬೇಕು, ಎಲ್ಲಿ ತಗೋಬೇಕು, ಅದ್ರದ್ದು ಬಾಟಮ್ ಝೋನ್ ಅಲ್ಲಿ ಇದೆ, ಸಪ್ಲೈ ಝೋನ್ ಅಲ್ಲಿ ಇದೆ ಎಲ್ಲ ಹೇಳ್ಕೊಡ್ತೀನಿ, ಸರಿನಾ? ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿಗಳನ್ನ ಮಾತ್ರ ಹೇಳೋದು ನಾನು. ಇದರಲ್ಲಿ ನಾನು ತಗೊಂತಾ ಇರೋದು ಎರಡೇ ಕಂಪನಿ ತಗೊಂತಾ ಇರೋದು. ಅಂದ್ರೆ ಟಾಪ್ 3 ತಗೊಂಡಿದ್ದೀನಿ. ಅದರಲ್ಲಿ ಮೊದಲನೇ ಕಂಪನಿ ಬಾಟಮ್ ಝೋನ್ ಅಲ್ಲಿ ಇಲ್ಲ, ಆಲ್ರೆಡಿ ಟಾಪ್ ಅಲ್ಲಿ ಇದೆ, ಆಲ್ ಟೈಮ್ ಹೈ ಅಲ್ಲಿ ಇದೆ. ಹಾಗಾಗಿ ಎರಡು ಕಂಪನಿಗಳನ್ನ ಮಾತ್ರ ತಗೊಂಡಿದ್ದೀನಿ ಈ ಸೆಕ್ಟರ್ ಅಲ್ಲಿ ಸದ್ಯಕ್ಕೆ. ಮೊದಲನೇದು ಮ್ಯಾಕ್ಸ್ ಹೆಲ್ತ್ ಕೇರ್, ಎರಡನೇದು ಫೋರ್ಟಿಸ್ ಹೆಲ್ತ್ ಕೇರ್. ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ ಬನ್ನಿ. ಮ್ಯಾಕ್ಸ್ ಹೆಲ್ತ್ ಕೇರ್ 92,000 ಕೋಟಿ ಇದೆ, ಮಿಡ್ ಕ್ಯಾಪ್ ಕಂಪನಿ. ನನ್ನ ಪ್ರಕಾರ 1 ಲಕ್ಷ ಕೋಟಿಗಿಂತ ಮೇಲ್ಗಡೆ ಇದ್ರೆ ಲಾರ್ಜ್ ಕ್ಯಾಪ್, 50,000 ಕೋಟಿಯಿಂದ 1 ಲಕ್ಷ ಕೋಟಿವರೆಗೂ ಇದ್ರೆ ಅದು ಮಿಡ್ ಕ್ಯಾಪ್, 50,000 ಕೋಟಿಯಿಂದ 1,000 ಕೋಟಿವರೆಗೂ ಅಲ್ಲ 1,000 ಕೋಟಿವರೆಗೂ ಇದ್ರೆ ಅದು ಸ್ಮಾಲ್ ಕ್ಯಾಪ್, 1,000 ಕೋಟಿಯಿಂದ ಕೆಳಗಡೆ ಇದ್ರೆ ಅದೆಲ್ಲ ಮೈಕ್ರೋ ಕ್ಯಾಪ್ ಅಂತ ನನ್ನ ಪ್ರಕಾರ ನಾನು ಅನ್ಕೊಂಡಿರೋದು. 1 ಲಕ್ಷ ಕೋಟಿಗಿಂತ ಮೇಲೆ ಇದ್ರೆ ಅದು ಲಾರ್ಜ್ ಕ್ಯಾಪ್. ಮ್ಯಾಕ್ಸ್ ಹೆಲ್ತ್ ಕೇರ್ ಒಳ್ಳೆ ಕಂಪನಿ, 92,000 ಕೋಟಿ ಇದೆ. ಇದ್ರ ಪ್ರಿಯರ್ ಸಿಗೋದ್ರೆ ಹಾಸ್ಪಿಟಲ್ ಇಲ್ಲಿ ಕ್ಲಿಕ್ ಮಾಡ್ತೀನಿ ಸೆಕ್ಟರ್ ಅಲ್ಲಿ. ಅದರಲ್ಲಿ 3 ಕಂಪನಿಗಳು ತಗೊಂಡಿದ್ದೀನಿ ನಾನು: ಅಪೋಲೋ ಹಾಸ್ಪಿಟಲ್, ಮ್ಯಾಕ್ಸ್ ಹೆಲ್ತ್ ಕೇರ್, ಫೋರ್ಟಿಸ್ ಹೆಲ್ತ್ ಕೇರ್. ಈ 3 ಕಂಪನಿಗಳಲ್ಲಿ ಅಪೋಲೋ ಹಾಸ್ಪಿಟಲ್ ಆಲ್ರೆಡಿ ಆಲ್ ಟೈಮ್ ಹೈ ಹತ್ರ ಇದೆ, ಅದೇನು ಬಾಟಮ್ ಅಲ್ಲಿ ಇಲ್ಲ. ಮ್ಯಾಕ್ಸ್ ಹೆಲ್ತ್ ಕೇರ್, ಫೋರ್ಟಿಸ್ ಹೆಲ್ತ್ ಕೇರ್ ಬಾಟಮ್ ಅಲ್ಲಿ ಇದೆ, ಹಂಗಾಗಿ ತಗೊಂಡಿದ್ದೀನಿ, ಸರಿನಾ? ಮ್ಯಾಕ್ಸ್ ಹೆಲ್ತ್ ಕೇರ್ 92,000 ಕೋಟಿ ಇದೆ, ಫೋರ್ಟಿಸ್ ಹೆಲ್ತ್ ಕೇರ್ 64,000 ಕೋಟಿ ಇದೆ. ಇದನ್ನೆಲ್ಲ ಡೀಪ್ ಆಗಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ನಾನು ಜಾಸ್ತಿ ಚೆಕ್ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಫಂಡ್ ಜಸ್ಟ್ ಇದರಲ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ ಎಲ್ಲಿ ಬೈ ಮಾಡ್ಕೋಬೇಕು, ಇಲ್ಲಿ ಸೆಲ್ ಮಾಡ್ಕೋಬೇಕು ಅಂತ ಮಾತ್ರ ಹೇಳ್ತಾ ಇರೋದ್ರಿಂದ ಇನ್ನೇನು ಚೆಕ್ ಮಾಡ್ತಾ ಇಲ್ಲ. ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಪ್ರಮೋಟರ್ಸ್ ಹೋಲ್ಡಿಂಗು, ಪ್ರಮೋಟರ್ಸ್, FII, DII ಈ ಮೂವರು ಸೇರ್ಕೊಂಡು ಅದರ 75% ಗಿಂತ ಜಾಸ್ತಿ ಇರಬೇಕು. ಪಬ್ಲಿಕ್ ಆದಷ್ಟು ಕಡಿಮೆ ಇರಬೇಕು, 25% ಗಿಂತ ಪಬ್ಲಿಕ್ ಕಡಿಮೆ ಇರಬೇಕು, ಸರಿನಾ? ಪ್ರಮೋಟರ್ಸ್, FII, DII 3 ಜನ ಜಾಸ್ತಿ ಇರಬೇಕು. ಆದಷ್ಟು ನೀವು ಸ್ಟಾಕ್ಸ್ ಗಳನ್ನ ತಗೋಬೇಕಾಗಿದೆ. ಯಾವ್ದಾದ್ರು ಒಂದು ಇಂಡಸ್ಟ್ರಿಯಲ್ಲಿ ಸ್ಟಾಕ್ಸ್ ಗಳನ್ನ ಪಿಕ್ ಮಾಡ್ತಿರಲ್ಲ, ಅವಾಗ ಏನ್ ಮಾಡ್ಬೇಕಂದ್ರೆ ಆದಷ್ಟು ಕೂಡ ಪ್ರೈವೇಟ್ ಸೆಕ್ಟರ್ ನ ಜಾಸ್ತಿ ಚೂಸ್ ಮಾಡಿ, ಗವರ್ಮೆಂಟ್ ಸೆಕ್ಟರ್ ಬೇಡವೇ ಬೇಡ, ಸರಿನಾ? F&O ಸ್ಟಾಕ್ಸ್ ಇರೋ ಅಂತ ಚೂಸ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಒಂದೊಂದ್ಸಲ ಸ್ಟಾಕ್ಸ್ ಗಳು 1 ವರ್ಷ 2 ವರ್ಷ ರಿಟರ್ನ್ ಸಿಗಲ್ಲ, ಮಾರ್ಕೆಟ್ ಅಲ್ಲೇ ಇದ್ಬಿಡ್ತವೆ. ಅಂತ ಟೈಮಲ್ಲಿ ಏನ್ ಮಾಡ್ತೀರಾ, ನಿಮ್ ದುಡ್ಡು ಅಲ್ಲೇ ಇರುತ್ತೆ. ಹಾಗಾಗಿ F&O ಸ್ಟಾಕ್ಸ್ ಆದ್ರೆ ಅಟ್ಲೀಸ್ಟ್ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಂಡು ಆದ್ರೂ ಕೂಡ ಮಂತ್ಲಿಗೆ 1% 2% ಆದ್ರೂ ಪ್ರಾಫಿಟ್ ತಗೋಬಹುದು. ನಿಮಗೆ ಅಲ್ಲಿ ಮೈನ್ ಅಮೌಂಟ್ ಅಲ್ಲಿ ಅದ್ರಲ್ಲಿ ಲಾಕ್ ಆದ್ರೂ ಕೂಡ ನೀವು ಮಂತ್ಲಿ ಆಪ್ಷನ್ಸ್ ಇಂದ 2% ಪ್ರಾಫಿಟ್ ತಗೋಬಹುದು. ಅಕಸ್ಮಾತ್ ಮಾರ್ಕೆಟ್ ಬೀಳ್ತಾ ಇದ್ರೆ ನೀವು ಸೆಲ್ ಮಾಡಬಹುದು. ಹಾಗಾಗಿ ಪ್ರೈವೇಟ್ ಸೆಕ್ಟರ್ ನ ಚೂಸ್ ಮಾಡ್ಕೊಳ್ಳಿ ಅಂಡ್ F&O ಸ್ಟಾಕ್ಸ್ ಇರೋದನ್ನ ಚೂಸ್ ಮಾಡ್ಕೊಳ್ಳಿ, ಸರಿನಾ? ಮ್ಯಾಕ್ಸ್ ಹೆಲ್ತ್ ಕೇರ್ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ 3 ಇಯರ್ಸ್ ಇಂದ EPS ಗ್ರೋತ್ ಆಗ್ತಾ ಇದೆಯಾ, 5 ಇಯರ್ಸ್ ಅಲ್ಲಿ ಗ್ರೋತ್ ಆಗ್ತಾ ಇದೆಯಾ, EPS ಎಷ್ಟಿದೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ, ಸರಿನಾ? ನಾನು ಏನ್ ಜಾಸ್ತಿ ಚೆಕ್ ಮಾಡ್ತಾ ಇಲ್ಲ. ಇದ್ರಲ್ಲಿ ಬರ್ತೀನಿ ಟ್ರೇಡಿಂಗ್ ವ್ಯೂ ಅಲ್ಲಿ. ಫೋರ್ಟಿಸ್ ಹೆಲ್ತ್, ಮ್ಯಾಕ್ಸ್ ಹೆಲ್ತ್ ಕೇರ್ ಒಳ್ಳೆ ಬಾಟಮ್ ಅಲ್ಲಿ ಇದೆ. ನಾನು ಆದಷ್ಟು ಮಂತ್ಲಿ ಕ್ಯಾಂಡಲ್ ಅಲ್ಲಿ ನೋಡ್ತೀನಿ, ಡೈಲಿ ಕ್ಯಾಂಡಲ್ ಅಲ್ಲಿ ಬಾಟಮ್ ಝೋನು, ಸಪ್ಲೈ ಝೋನ್ ಕಂಡಿಡಿಯಕ್ಕಾಗಲ್ಲ. ಹಾಗಾಗಿ ಮಂತ್ಲಿಯಲ್ಲೇ ನಾನು ಜಾಸ್ತಿ ಚೆಕ್ ಮಾಡೋದು. ಇದು ನೋಡಿ, ಹತ್ರ 25% ಬಿದ್ದಿದೆ. ಒಳ್ಳೆ ಚೆನ್ನಾಗಿದೆ ಕಂಪ್ನಿ ಮ್ಯಾಕ್ಸ್ ಹೆಲ್ತ್ ಕೇರ್ ಕಂಪ್ನಿ. ನಿಮ್ಗೆ ಅನ್ಸುತ್ತಾ ಇಂಡಿಯಾದಲ್ಲಿ ಹೆಲ್ತ್ ಕೇರ್ ಕಂಪ್ನಿ ಮುಚ್ಚೋಗುತ್ತೆ ಅಂತ? ಹೆಲ್ತ್ ಕೇರ್ ಸೆಕ್ಟರ್ ಮುಚ್ಚೋಗುತ್ತೆ ಅನ್ಸುತ್ತಾ ನಿಮಗೆ? ಇಲ್ಲ, ಇವತ್ತೆಲ್ಲ ನಾಳೆ ಮೇಲೆ ಹೋಗ್ಲೇಬೇಕು. ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಕಂಪ್ನಿ. 25% ಬಿದ್ದಿದೆ. ಬಾಟಮ್ ಅಲ್ಲಿ ತಗೊಳ್ಳಿ. ಎಲ್ಲಾ ದುಡ್ಡನ್ನು ಒಂದೇ ಸಲ ಹಾಕ್ಬೇಡಿ. ಒಂದ್ ಸ್ವಲ್ಪ 20% ಇಲ್ಲ 30% ಅಮೌಂಟ್ ಹಾಕಿ. ನಿಮಗೆ ಇನ್ನೊಂದ್ ಸ್ವಲ್ಪ ಬಿದ್ರೆ ಆಗ ದುಡ್ಡು ಇರ್ಬೇಕಲ್ಲ. ನೀವು ಇಲ್ಲೇ ಒಂದೇ ಸಲ ಹಾಕ್ಬಿಟ್ರೆ ಬಾಟಮ್ ಝೋನ್ ಅಂತ ಹೇಳಿ, ನೆಕ್ಸ್ಟ್ ಬಾಟಮ್ ಝೋನ್ ಬಿದ್ರು ಕೂಡ ನಿಮ್ಮ ಹತ್ರ ದುಡ್ಡು ಇರಲ್ಲ ಹಾಕಕ್ಕೆ. ಹಂಗಾಗಿ ಇಲ್ಲೊಂದ್ 30% ಆಡ್ ಮಾಡ್ಕೊಳ್ಳಿ. ಒಂದ್ 15ರಿಂದ 20% ಮೇಲೆ ಹೋಯ್ತಾ, ಸೆಲ್ ಮಾಡಿ. ಇಲ್ಲ ನನಗೆ ಕಾನ್ಫಿಡೆನ್ಸ್ ಇದೆ, ಇನ್ನೊಂದ್ 2-3 ವರ್ಷಕ್ಕೆ ಇನ್ನೂ ಒಳ್ಳೆ ಪ್ರಾಫಿಟ್ ಸಿಗುತ್ತೆ, ಮಾರ್ಕೆಟ್ ಇನ್ನೂ ಚೆನ್ನಾಗಿ ಹೋಗುತ್ತೆ ಅಂತ ಆದ್ರೆ ಇಟ್ಕೊಳ್ಳಿ. ಅಟ್ಲೀಸ್ಟ್ ಎಲ್ಲಿ ಬಿದ್ದಿದ್ಯೋ, ಎಲ್ಲಿಂದ ಬಿದ್ದಿದ್ಯೋ ಅದೇ ಝೋನಿಗೆ ಹೋದ್ರು ಕೂಡ ನಿಮಗೆ 40% ರಿಟರ್ನ್ ಸಿಗೋ ಚಾನ್ಸಸ್ ಇರುತ್ತೆ, ಸರಿನಾ? ನೀವು ಅದಕ್ಕೆ ಮಿನಿಮಮ್ ಅಂದ್ರೂ ಕೂಡ 3-4 ತಿಂಗಳು ಹೋಲ್ಡ್ ಮಾಡ್ಲೇಬೇಕು. ಈ ಪಾಯಿಂಟ್ ಅಲ್ಲಿ ಬೈ ಮಾಡ್ಕೊಂಡು ಮಿನಿಮಮ್ ಅಂದ್ರೂ 3-4 ತಿಂಗಳು ಹೋಲ್ಡ್ ಮಾಡ್ಬೇಕು ಅಂತ. 20% ಸಿಗ್ತಾ 15-20% ಎಕ್ಸಿಟ್ ಆಗಿ ಬೆಸ್ಟ್ ರಿಟರ್ನ್. ಸ್ಟಾಕ್ ಅಲ್ಲಿ 15ರಿಂದ 20% ಸಿಕ್ತು ಅಂದ್ರೆ ಜಸ್ಟ್ ಬೇಜಾನ್ ರಿಟರ್ನ್ ಆಯ್ತದು, ಸರಿನಾ? ಒಳ್ಳೆ ರಿಟರ್ನ್. ನೆಕ್ಸ್ಟ್ ಡಿಮ್ಯಾಂಡ್ ಝೋನ್ ಅಲ್ಲಿ ಇದೆ. ನೆಕ್ಸ್ಟ್ ಇನ್ನೊಂದು 20% ಬಿದ್ರೆ ಒಂದು ಡಿಮ್ಯಾಂಡ್ ಝೋನ್ ಇದೆ. ಅಲ್ಲಿವರೆಗೂ ಇಲ್ವಾ ಡಿಮ್ಯಾಂಡ್ ಝೋನ್? ಇಲ್ಲಿದೆ, ಅದು ನಾನು ಹಾಕಿಲ್ಲ. ಇದು ಇಂಟ್ರಾಡೇ ಲೆಕ್ಕದಲ್ಲಿ ತಗೊಂತೀನಿ. ಇಂಟ್ರಾಡೇ ಡಿಮ್ಯಾಂಡ್ ಝೋನ್ ಇದೆ ಇಲ್ಲಿ. ಈ ಪಾಯಿಂಟ್ ಅಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ನೆಕ್ಸ್ಟ್ ಮಂತ್ಲಿ ಕ್ಯಾಂಡಲ್ ಅಲ್ಲಿ ಡಿಮ್ಯಾಂಡ್ ಝೋನ್ ಇರೋದು ಇಲ್ಲೇ, ಒಳ್ಳೆ ಬಾಟಮ್ ಅಲ್ಲೇ ಇದೆ. ಈ ಪಾಯಿಂಟ್ ಅಲ್ಲಿ ತಗೊಳ್ಳಿ. ಎಲ್ಲಾ ದುಡ್ಡನ್ನು ಒಂದೇ ಸಲ ಹಾಕ್ಬೇಡಿ. ಇನ್ನೊಂದ್ಸಲ ಕ್ಲೀನ್ ಆಗಿ ಹೇಳ್ತಾ ಇದೀನಿ ನೋಡಿ, ಎಲ್ಲಾ ದುಡ್ಡನ್ನು ಒಂದೇ ಸಲ ಹಾಕ್ಬೇಡಿ. ಒಂದ್ 30% ಅಮೌಂಟ್ ಹಾಕಿ. ಮಾರ್ಕೆಟ್ ಇನ್ನೂ ಬಿದ್ರೆ ಇನ್ನೊಂದು 20% ಹಾಕ್ಬೇಕು, ಸರಿನಾ? ಮಿನಿಮಮ್ ಅಂದ್ರೂ ಕೂಡ 3-4 ತಿಂಗಳು ಹೋಲ್ಡ್ ಮಾಡ್ಲೇಬೇಕು. ಎರಡನೇ ಕಂಪ್ನಿ ಅಲ್ಲ, ವೀಕ್ಲಿ ಅಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಕಂಪ್ನಿ ಅಂತ. ವೀಕ್ಲಿಯಲ್ಲೂ ಒಳ್ಳೆ ಡಿಮ್ಯಾಂಡ್ ಝೋನ್ ಅಲ್ಲೇ ಇದೆ, ಸರಿನಾ? ನಾನು ಏನ್ ಝೋನ್ ಹಾಕೊಂಡಿದ್ದೀನಿ ಎಲ್ಲ ಮಂತ್ಲಿ ಕ್ಯಾಂಡಲ್ ಮೇಲೆ ಹಾಕೊಂಡಿರೋದು, ಮಂತ್ಲಿ ಟೈಮ್ ಫ್ರೇಮ್ ಮೇಲೆ ಹಾಕೊಂಡಿರೋದು. ಡೈಲಿ ವೀಕ್ಲಿ ನಾನು ಹಾಕೇ ಇಲ್ಲ. ಹಂಗ್ ಮಂತ್ಲಿ ನನಗೆ ಚಾನ್ಸ್ ಸಿಗ್ಲೇ ಇಲ್ಲ. ಡಿಮ್ಯಾಂಡ್ ಝೋನ್, ಸಪ್ಲೈ ಝೋನ್ ಅಂದಾಗ ನಾನು ವೀಕ್ಲಿ ಬಂದಿದ್ದೀನಿ, ಡೈಲಿ ಅಂತೂ ಹಾಕೇ ಇಲ್ಲ, ಸರಿನಾ? ಒಳ್ಳೆ ಡಿಮ್ಯಾಂಡ್ ಝೋನ್ ಅಲ್ಲೇ ಇದೆ ನೋಡಿ. ಡೈಲಿ ಅಷ್ಟು ಕ್ಲಾರಿಟಿ ಆಗಿ ಸಿಗಲ್ಲ ನಮಗೆ, ಮಂತ್ಲಿ ನೋಡೋದ್ರಿಂದ ಎಷ್ಟೊಂದು ತುಂಬಾ ಕ್ಲಾರಿಟಿ ಆಗಿ ಸಿಗುತ್ತೆ. ಒಳ್ಳೆ ಚೆನ್ನಾಗಿದೆ ಕಂಪ್ನಿ, ಒಳ್ಳೆ ಬಾಟಮ್ ಅಲ್ಲೇ ಇದೆ. ಮ್ಯಾಕ್ಸ್ ಹೆಲ್ತ್ ಕೇರ್, ಫೋರ್ಟಿಸ್ ಹೆಲ್ತ್ ಕೇರ್. ಫೋರ್ಟಿಸ್ ಹೆಲ್ತ್ ಕೇರ್ ಅಷ್ಟೇ, ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಕಂಪ್ನಿ. ಇಂಥ ಟೈಮಲ್ಲಿ ನೋಡಿ ನಾನು ಯಾಕೆ ಹೇಳಿದೆ ಅಂದ್ರೆ F&O ಸ್ಟಾಕ್ಸ್ ಗಳನ್ನ ಚೂಸ್ ಮಾಡಿ ಅಂತ. ಈ ರೀತಿ ಒಂದ್ 10 ವರ್ಷ ರಿಟರ್ನ್ ಸಿಗ್ಲಿಲ್ಲ, ಅವಾಗ ಏನ್ ಮಾಡ್ತೀರಾ?
ಸುಮ್ನೆ ನಿಮ್ ದುಡ್ಡು ಲಾಕ್ ಆಗಿರುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅವ್ರಿಗೆ ತುಂಬಾ ಅಂದ್ರೆ ತುಂಬಾನೇ ಹೊಡ್ತಾ ಬೀಳುತ್ತೆ. ಅಕಸ್ಮಾತ್ ಎಫ್ ಅಂಡ್ ಸ್ಟಾಕ್ಸ್ ಇದ್ರೆ ನಿಮ್ಮ ಹತ್ರ ಒಳ್ಳೆ ಫಂಡಮೆಂಟಲ್ ಸ್ಟ್ರಾಂಗ್ ಇರೋ ಕಂಪ್ನಿ, ನೀವು ಎಫ್ ಅಂಡ್ ದಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಂಡು ದುಡ್ಡು ಮಾಡಬಹುದು. ಅಕಸ್ಮಾತ್ ಮಾರ್ಕೆಟ್ ಬೀಳ್ತಾ ಇದೆ ಅಂತ ಹೇಳಿದ್ರೆ ಫ್ಯೂಚರ್ ಸೆಲ್ ಮಾಡಿ ಅದಕ್ಕೊಂದ್ ಸ್ವಲ್ಪ ಎಡ್ಜ್ ಮಾಡ್ಕೊಂಡ್ರೆ ನಿಮ್ ಪ್ರಾಫಿಟ್ ಸ್ವಲ್ಪನಾದ್ರು ಸಿಗುತ್ತೆ. ಎಲ್ಲ ನೀವೇನ್ ಕಳ್ಕೊಂಡಿರ್ತೀರ ಅಲ್ಲಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಲಾಸ್ ಆಗಿರುತ್ತೆ ಅಷ್ಟು ಸಿಗಲ್ಲ. ಅಟ್ಲೀಸ್ಟ್ ಏನೋ ಒಂದ್ ಸ್ವಲ್ಪ 1%, 2%, 3% ಇಷ್ಟ ಸಿಗೋ ಚಾನ್ಸಸ್ ಇರುತ್ತೆ. ಸರಿನಾ? ನಾನು ಹೇಳೋದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಡಿ. ಮಿನಿಮಮ್ ಒಂದು 25-30% ಬಿತ್ತ ಒಳ್ಳೆ ಕಂಪ್ನಿ, ಫಂಡಮೆಂಟಲ್ ಸ್ಟ್ರಾಂಗ್ ಇರೋ ಕಂಪ್ನಿ ಬಾಟಮ್ ಅಲ್ಲಿ ಬಿತ್ತ ಬೈ ಮಾಡ್ಕೊಳ್ಳಿ. ಒಂದ್ 3-4 ತಿಂಗಳು ಹೋಲ್ಡ್ ಮಾಡಿ. ಇಲ್ಲಿ ಬಿದ್ದಿತ್ತು ಒಂದ್ 3-4 ತಿಂಗಳು ಹೋಲ್ಡ್ ಮಾಡಿ. ಒಂದು 15-20% ಸಿಕ್ತಾ ಎಕ್ಸಿಟ್ ಆಗಿ. ಇನ್ನೂ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತಾ ಮಾರ್ಕೆಟ್ ಮೇಲೆ ಹೋಗುತ್ತೆ, ಚೆನ್ನಾಗಿದೆ, ಒಳ್ಳೆ ಕಂಪ್ನಿ ಅಂತ ಬಿಡಿ. 1 ವರ್ಷ 2 ವರ್ಷ ಬಿಡಿ. ಎಷ್ಟು ಒಂದು ನೆಕ್ಸ್ಟ್ ಒಂದ್ ವರ್ಷಕ್ಕೆ ಹೋದ್ರು ಕೂಡ ನೆಕ್ಸ್ಟ್ ಇಯರ್ ಇಲ್ಲಿಗೆ ಹೋದ್ರು ಕೂಡ ನಿಮಗೆ 36% ಸಿಕ್ತು. 36% ಗ್ರೇಟ್ ರಿಟರ್ನ್. ವರ್ಷಕ್ಕೆ 25-30% ಬೇಜಾನ್ ಆಯ್ತು. ಸಾಕಷ್ಟೇ. CAGR ಎಲ್ಲ ಅದ್ ನೋಡಿಬಿಟ್ರೆ ಎಷ್ಟೋ ದುಡ್ಡು ಆಗುತ್ತೆ. ಸರಿನಾ? ಯಾರು ಜಾಸ್ತಿ ದುಡ್ಡು ಇರುತ್ತೆ ಯಾರ ಹತ್ರ ಅವ್ರು ಜಾಸ್ತಿ ತಲೆನೇ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಸಣ್ಣ ಪುಟ್ಟ ಸ್ಟಾಕ್ಸ್ ಗೆಲ್ಲ ಹಾಕ್ಬಾರ್ದು. ಫಂಡಮೆಂಟಲ್ ಸ್ಟ್ರಾಂಗ್ ಇರೋ ಕಂಪ್ನಿಗಳನ್ನ ಬಾಟಮ್ ಅಲ್ಲಿ ತಗೊಂಡು ಟಾಪ್ ಅಲ್ಲಿ ಮಾಡ್ಬೇಕು. ಸರಿನಾ? ಒಳ್ಳೆ ಬಾಟಮ್ ಅಲ್ಲೇ ಇದೆ. ನೆಕ್ಸ್ಟ್ ಡಿಮ್ಯಾಂಡ್ ಝೋನ್ ಇರೋದಿಲ್ಲ ಇದಕ್ಕೆ. ನನ್ನ ಪ್ರಕಾರ ಇದು ಸ್ವಲ್ಪ ದಿನಲ್ಲೇ ಕನ್ಸಲ್ಟೇಷನ್ ಆಗಿ ಇಲ್ಲಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು 15-20% ಪ್ರಾಫಿಟ್ ಸಿಗೋ ಚಾನ್ಸಸ್ ಇದೆ. ಒಳ್ಳೆ ಕಂಪ್ನಿ, ಚೆನ್ನಾಗಿದೆ. ಇದೊಂದ್ ಸ್ವಲ್ಪ ಇದೊಂದ್ ಸ್ವಲ್ಪ ನಿಂತ್ರೆ ಒಳ್ಳೆ ಚೆನ್ನಾಗೇ ಹೋಗುತ್ತೆ. ಬೇಡ ಬಿಡಿ, ಇನ್ನೊಂದ್ 3-4 ತಿಂಗಳಲ್ಲ, ಇನ್ನೊಂದ್ ವರ್ಷಕ್ಕೆ ಏನ್ ಬಿದ್ದಿದೆ ಅಲ್ಲಿಗೆ ಹೋದ್ರು ಕೂಡ ನಿಮಗೆ 30% ರಿಟರ್ನ್ ಸಿಗುತ್ತೆ. ಒಳ್ಳೆ ಕಂಪ್ನಿ, ಈ ಪಾಯಿಂಟ್ ಅಲ್ಲಿ ಬೈ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಡಿಸ್ಕ್ಲೇಮರ್ ಹೇಳ್ತಾ ಇದೀನಿ ನೋಡಿ, ನಾನು ಹೇಳ್ದೆ ಅಂತ ಬೈ ಮಾಡ್ಕೋಬೇಡಿ. ನೀವು ರಿಸರ್ಚ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ನನಗೆ ಏನ್ ಅನಿಸ್ತಾ ಇದೆ ಅದನ್ನ ಬಂದು ಹೇಳ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ನಿಮಗೆ ಯಾವ ಸ್ಟಾಕ್ಸ್ ಬೇಕೋ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಡಿಮ್ಯಾಂಡ್ ಝೋನ್ ಇದೆ, ಸಪ್ಲೈ ಝೋನ್ ಇದೆ, ಎಲ್ಲಿ ಬೈ ಮಾಡ್ಕೋಬೇಕು, ಎಲ್ಲಿ ಸೆಲ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸರಿನಾ? ಅವು ನೀವು ಹೇಳೋ ಸ್ಟಾಕ್ಸ್ ಕ್ವಾಲಿಟಿ ಆಗಿದ್ರೆ ಮಾತ್ರ ನಾನು ಹೇಳ್ಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಲ್ಲ. ಈ ಸಣ್ಣ ಪುಟ್ಟ ಕಂಪ್ನಿಗಳನ್ನ ಮಾತ್ರ ಹೇಳಕ್ಕೆ ಹೋಗ್ಬಿಡಿ. ಲಾರ್ಜ್ ಕ್ಯಾಪ್ ಆಗಿರ್ಬೇಕು, ಪ್ರೈವೇಟ್ ಕಂಪ್ನಿ, ತುಂಬಾ ಚೆನ್ನಾಗಿರ್ಬೇಕು ಕಂಪ್ನಿ, ಇಂಡಸ್ಟ್ರಿ ಲೀಡರ್ಸ್ ಆಗಿರ್ಬೇಕು. ಸರಿನಾ? ಅಂತ ಕಂಪ್ನಿಗಳನ್ನ ಮಾತ್ರ ಹೇಳ್ಕೊಡ್ತೀನಿ ಎಲ್ಲಿ ಬೈ ಮಾಡ್ಬೇಕು, ಎಲ್ಲಿ ಸೆಲ್ ಮಾಡ್ಬೇಕು ಅಂತ.